ಅಕ್ಕಿ ರೊಟ್ಟಿ ಟೊಮೊಟೊ ಕಾಯಿ ಪಲ್ಯ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಟೊಮೊಟೊ ಕಾಯಿನ ಕ್ಲೀನಾಗಿ ವಾಶ್ ಮಾಡಿ ಬಿಸಿನೀರು ಮಳ್ಳೋಕ್ಕಿಟ್ಟು ಅದಕ್ಕೆ ನಾನು ಬೇಯಕ್ಕೆ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಒಂದು 4 ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊತೀನಿ. ಅದಕ್ಕೆ ಫಸ್ಟ್ ಲಿಡ್ ಕ್ಲೋಸ್ ಮಾಡ್ತೀನಿ. ಇನ್ನೊಂದು ಪಾತ್ರೆಯಲ್ಲಿ ಅಕ್ಕಿ ರೊಟ್ಟಿ ಮಾಡೋಕ್ಕೋಸ್ಕರ ಮುದ್ದೆ ಮಾಡ್ತಿದ್ದೀನಿ. ಅದಕ್ಕೆ 1 ಕಪ್ ಬಿಸಿನೀರಿಗೆ ಸ್ವಲ್ಪ ಅಕ್ಕಿ ಇಟ್ಟು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಗೂರಾಡಿಕೊಂಡ್ರೆ, ಅದು ಗಂಟು ಹಾಕ್ದಂಗೆ ಗೂರಾಡಿಕೊಂಡು ಇಟ್ಕೊಂಡ್ರೆ, ಆಮೇಲೆ ಅದು ಮಳ್ಳುತ್ತಾ ಇರೋ ಟೈಮಲ್ಲಿ ಚೆನ್ನಾಗಿ ಗೂರಾಡಾದ್ಮೇಲೆ ಮಳ್ಳುತ್ತಾ ಇರೋ ಟೈಮಲ್ಲಿ ಅದಕ್ಕೊಂದು 4-4.5 ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಒಂದು 5 ನಿಮಿಷ ಬೇಯೋಗಿ ಬಿಡ್ತೀನಿ. ಅಷ್ಟರಲ್ಲಿ ಟೊಮೊಟೊ ಕಾಯಿ ಬೆಂದಿದೆ, ಅದನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗೆ ಹಾಕಿಬಿಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 5 ನಿಮಿಷ ಆಗಿದೆ. ಅದಕ್ಕೇನು ಮಾಡ್ತಾಯಿದ್ದೀನಿ, ಆ ನೀರು ಬೇಗ ಸಿಪ್ಪೆ ಬಿಡ್ಸೋಕೆ ಬರಲಿ ಅಂತ ಹೇಳ್ಬಿಟ್ಟು ನೀರನ್ನೆಲ್ಲ, ಬಿಸಿ ನೀರನ್ನೆಲ್ಲ ತೆಗೆದು ಸ್ವಲ್ಪ ಹಾರೋಕೆ ಇಟ್ಟಿದ್ದೀನಿ. ಅಷ್ಟೊತ್ತಿಗೆ ಅಕ್ಕಿ ಹಿಟ್ಟು ಬೆಂದಿದೆ, ಅದನ್ನು ಕೂರಾಡಿಕೊಂಡು ಮುದ್ದೆ ಮಾಡ್ಕೊಳ್ಳೋಣ. ನೋಡಿ, ಆಲ್ಮೋಸ್ಟ್ ಮುದ್ದೆ ಥರ ಆಗೋಗಿದೆ. ಇದಕ್ಕೆ ಒಂದು ಬಾಣಲಿಗೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಬಿಟ್ಟು ಆ ಮುದ್ದೆ ಮಾಡ್ಕೊಂಡಿರೋದನ್ನ ಹಾಕಿ ಕ್ಲೀನಾಗಿ ಕೈಯಲ್ಲಿ ಚೆನ್ನಾಗಿ ನಾದಿದ್ರೆ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಅಕ್ಕಿ ಮುದ್ದೆ ಚೆನ್ನಾಗಾಗುತ್ತೆ. ನೋಡಿ, ಕೈಯಲ್ಲೇ ಕ್ಲೀನಾಗಿ ಚೆನ್ನಾಗಿ ನಾದಬೇಕು. ಎಷ್ಟು ನಾದ್ತಿರೋ ಅಷ್ಟು ಸ್ಮೂತಾಗಿ ಅಕ್ಕಿ ರೊಟ್ಟಿ ಬರುತ್ತೆ. ಬಿಸಿ ನೀರು ಹಾಕಿ ಅಕ್ಕಿ ರೊಟ್ಟಿ ಮಾಡ್ಬೋದು, ಸ್ವಲ್ಪ ಒರಟಾಗುತ್ತೆ. ಆದರೆ ಮುದ್ದೆ ಮಾಡ್ಕೊಂಡು ಹಾಕೋದ್ರಂತೂ ತುಂಬಾ ಸ್ಮೂತ್ ಆಗುತ್ತೆ. ಚಪಾತಿ ಅದಕ್ಕೆ ಇದನ್ನು ಮಾಡ್ಕೊಂಡು ಇಟ್ಕೊಂಡ್ರೆ ಆಯಿತು. ಇವಾಗ ನಾನು ಟೊಮೊಟೊ ಸಿಪ್ಪೆನೆಲ್ಲ ಕ್ಲೀನಾಗಿ ಬಿಡಿಸ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿ ಇರೋದ್ರಿಂದ ನಾನು ಅದನ್ನು ಮಧ್ಯದಲ್ಲಿ ಕಟ್ ಮಾಡಿ ಬಿಡಿಸ್ಕೊಂಡ್ರೆ ಬೇಗನೂ ಆಗುತ್ತೆ. ಈಗ ನೋಡಿ, ಎಲ್ಲ ಸಿಪ್ಪೆ ಬಿಡಿಸ್ಕೊಂಡಾಯಿತು. ಮೆಣಸಿನ್ಕಾಯಿನೂ ಎತ್ತಿಟ್ಕೊತಾ ಇದ್ದೀನಿ. ಈಗ ಜಾರಿಗೆ ಕಟ್ ಮಾಡಿ ಬಿಡಿಸಿಕೊಂಡಿರೋಂಥ ಟೊಮೊಟೊ ಕಾಯಿನ ಪೂರ್ತಿ ಹಾಕಿ ಅದಕ್ಕೆ ಸ್ವಲ್ಪ 4 ಮೆಣಸಿನ್ಕಾಯಿನೂ ಹಾಕಿ ಸ್ವಲ್ಪ ಈರುಳ್ಳಿನೂ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು, ಹಾಗೆ ತುರಿದಿರೋ ತೆಂಗಿನಕಾಯಿ ಹಾಕ್ಬಿಟ್ಟು ಒಂದು 2 ನಿಮಿಷ ರುಬ್ಕೊಂಡ್ರೆ, 1 ಸೆಕೆಂಡ್ ರುಬ್ಬಿದ್ರೆ ಸಾಕು. ತುಂಬ ತೆಳ್ಳಕ್ಕೆ ಸಣ್ಣಕ್ಕೆ ಬೇಡ, ಥರ ಇದ್ದರೆ ಸಾಕು. 1-2 ಸಲ ಸ್ವಿಚ್ ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕು. ಈಗ ತುಂಬ ಚೆನ್ನಾಗಾಯಿತು. ನೆಕ್ಸ್ಟು ಒಂದು ಬಾಣಲಿಗೆ ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವು, ಸ್ವಲ್ಪ ಅರಿಶಿನ ಹಾಕಿ ಮಾಡಿಸ್ಕೊತಾ ಇದ್ದೀನಿ. ಅದು ಮಾಗಿದ್ಮೇಲೆ ರುಬ್ಬಿರೋಂಥ ಮಿಶ್ರಣನೆಲ್ಲ ಹಾಕಿ ಗೂರಾಡಿಕೊಂಡ್ರೆ ಆಯಿತು. ಆ ರುಬ್ಬಿರೋದಕ್ಕೆ ಸ್ವಲ್ಪ ಉಳಿದಿತ್ತು ಅಂತೇಳಿ ಅದಕ್ಕೆ ನಾನು ನೀರು ಹಾಕ್ಕೊತಾ ಇದ್ದೀನಿ. ನೋಡಿ, ನೀರು ಹಾಕಿ ಆಯಿತು ಸ್ವಲ್ಪ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಿ ಒಂದು ಕುದಿ ಬರೋ ತನಕ ಕುದಿಸಿದ್ರೆ ಟೊಮೊಟೊ ಖಾರ ರೆಡಿ. ಆಲ್ಮೋಸ್ಟ್ ಎಲ್ರಿಗೂ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಬರುತ್ತೆ ಅಂತ ನಾನು ಅಕ್ಕಿ ರೊಟ್ಟಿ ಹೆಂಗೆ ಲಟ್ಟಿಸ್ತಾರೆ ಅಂತ ತೋರಿಸಿಲ್ಲ. ನಾನು ತವಾ ಮೇಲೆ ಹಾಕಿರೋದ್ರಿಂದ ತೋರಿಸ್ತಾ ಇದ್ದೀನಿ. ತವಾ ಮೇಲೆ ರೊಟ್ಟಿ ಹಾಕಿ ತರಿ ಜಾಸ್ತಿ ಇರುತ್ತಲ್ಲ, ಆ ಕಡೆನ ಮೇಲ್ಗಡೆ ಇಟ್ಕೊಂಡು ಸಾಫ್ಟಾಗಿ ಮೇಲೆ ಹರಿದಿರ್ತೀವಲ್ಲ ಅದನ್ನು ಕೆಳಗೆ ಹಾಕಿ ತರಿಗೆ ಸ್ವಲ್ಪ ನೀರು ಸವರಿ ಆಮೇಲೆ ಅದನ್ನು 2 ಕಡೆನೂ ಕ್ಲೀನಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಅಕ್ಕಿ ರೊಟ್ಟಿ ತುಂಬ ಸ್ಮೂತಾಗಿ ಸಾಫ್ಟಾಗಿ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.